ಹಲೋ ಹಾಯ್ ವೆಯ್ಟ್ ಮಾಡಿ ಎಲ್ಲ ಫೋಟೋಸ್ನ ನೋಡಿ ಫೋಟೋಸ್ನ ಫಸ್ಟಿಗೆ ಅಪ್ಲೋಡ್ ಮಾಡಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸೊ ನನ್ನ ವಿಡಿಯೋದಲ್ಲಿ ನಾನು ನಿಮ್ಮ ಪ್ರೀತಿಯ ರೋಹಿಣಿ ಯಾರೆಲ್ಲ ಫೋಟೋ ತೆಗೆಸ್ಕೊಂಡಿದ್ದೀನಿ ಅಂತ ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಹಾಯ್ ಹಲೋ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಹೊಸ ವಿಡಿಯೋ ಮತ್ತೆ ಸ್ಟಾರ್ಟ್ ಆಗುತ್ತೆ. ರಿಸೆಪ್ಷನ್ಗೆ ರೆಡಿಯಾಗಿದ್ದು ನಾನು ಈ ಥರ ಆಗಿ ಮನಸ್ಥಿತಿಗೆ ತಕ್ಕ ಹಾಗೆ ಸ್ಟೇಟಸ್ ಹಾಕೋ ನಾವು ಪರಿಸ್ಥಿತಿಗೆ ತಕ್ಕಂತೆ ಬದುಕೋದನ್ನು ಕಲಿಬೇಕು. ಅವಶ್ಯಕತೆ ಮುಗಿದ ಮೇಲೆ ಇಲ್ಲಿ ಯಾರಿಗೂ ಯಾರೂ ಆಗಲ್ಲ. ನೈಟ್ ರಿಸೆಪ್ಷನಿಗೆ ನೋಡಿ ನಾನು ಹಿಂಗೆ ರೆಡಿಯಾಗಿದ್ದೀನಿ. ನನ್ನ ಮಕ್ಕಳು ಕಾಣಿಸ್ತಾನೆ ಇಲ್ಲ, ಎಲ್ಲ ಬ್ರೈಟಾಗಿ ನಿಲ್ಲಿಸ್ತಾ ಇದ್ದಾರೆ. ಕಡೆಯಿಂದ ಹೋಗ್ಬೇಕಾದ್ರೆ ಇನ್ನಂತೂ ಚೌಟ್ರಿ ಒಳಗಡೆ ಬಂದು ಜಗಮಗಿಸ್ತಾ ಇದೆ ಚೌಟ್ರಿ ಅಂತಲೇ ಹೇಳ್ಬೋದು. ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ಹಾಗೆ ಅದರಲ್ಲಿ ಚೆನ್ನಾಗಿರುತ್ತೆ ಮಜಾ. ಇವರೇ ಬಂದು ಗಂಡಿನ ಅಮ್ಮ, ಮದುವೆ ಏನಾಗ್ತಾ ಇದೆ ಅಲ್ಲ ಆ ಗಂಡಿನ ಅಮ್ಮ. ಸೊ ಅಲ್ಲೇ ಹೋಗ್ತಾಯಿದ್ರು, ಅವ್ರ ಜೊತೆನೂ ಸೆಲ್ಫಿ ತೊಗೊಂಡ್ವಿ, ಫೋಟೋ ತೊಗೊಂಡ್ವಿ. ಹಾಗೆ ವೀಡಿಯೋಸ್ಗೆ ಅಪ್ಲೋಡ್ ಮಾಡೋಣ ಅಂತ ವಿಡಿಯೋ ಕೂಡ ಮಾಡ್ಕೊಂಡ್ವಿ. ಜೊತೆಗೆ ಇವತ್ತಿನ ರಿಸೆಪ್ಷನ್ನಿಗೆ ನಾವೆಲ್ಲರೂ ತುಂಬ ಕ್ಯೂಟಾಗಿ ರೆಡಿಯಾಗಿದ್ವು ಅಂತಲೇ ಹೇಳ್ಬೋದು. ಇವರು ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು, ಬಟ್ ಅದನ್ನು ಸೌಂಡ್ ಅಪ್ಲೋಡ್ ಮಾಡೋಕ್ಕಾಯ್ತಲ್ಲ. ಏನಕ್ಕೆ ಅಂದರೆ ಮ್ಯೂಸಿಕ್ ಇದೆ, ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಮಾಡಿಲ್ಲ ಅಂದರೆ ಈ ಥರ ಗೊತ್ತಲ್ಲ ಅಂತ ಹೇಳಿ ಕಾಮಿಡಿ ಮಾಡ್ತಾಯಿದ್ರು. ಸೊ ಎಲ್ಲ ಕಡೆಯೂ ಫೋಟೋಗಳನ್ನ ತೊಗೊಳ್ಳೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಮದುವೆ ರಿಸೆಪ್ಷನ್ನು ಅಂತ ಅಂದಮೇಲೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು ಓಡಾಡಿ ತುಂಬ ಸಾಕಾಗಿರುತ್ತೆ. ಸೊ ಹಾಗೆ ನಾನು ವಿಡಿಯೋ ನೋಡ್ಕೊಳ್ತಾ ಇದ್ದೆ, ಫೋಟೋ ಹೆಂಗೆ ಬರುತ್ತೆ ಏನು ಅಂತ ನೋಡ್ತಾ ಇದ್ದೆ. ಹಾಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೆ. ಹಿಂದೆಗಡೆ ಕೂತಿ ಮಕ್ಕಳು ರೇಗಿಸ್ತಾಯಿದ್ರು. ಸೊ ನೆಕ್ಸ್ಟು ನೋಡುವ ಇನ್ನೇನು. ಇನ್ನು ಅಂತೂ ಮದುವೆಯಲ್ಲಿ ಸೆಲೆಬ್ರಿಟಿಗಳ ಮಯನೇ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ತುಂಬ ಜನ ಸೆಲೆಬ್ರಿಟಿಗಳನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಫೋನ್ ಜೊತೆಗಿರಲಿಲ್ಲ. ಯಾಕೆ ಅಂದರೆ ಫೋಟೋ ತೆಕ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿತ್ತು. ಇನ್ನು ಗೊತ್ತೇ ಇದೆ, ಫಂಕ್ಷನಲ್ಲಿ ಹೆಣ್ಮಕ್ಳು ರೆಡಿಯಾದರೆ ಫೋಟೋ ಸೆಲ್ಫೀಸ್ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ಸೊ ಇವರಿಬ್ಬರು ಯಾರಂತ ಬೇಗ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕಮೆಂಟ್ ಮಾಡಿದವರಿಗೆ ಒಂದು ಗಿಫ್ಟ್, ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ಸೊ ನೋಡುವ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಅಂತ ನೋಡುವ. ಸೊ ನಾನು ಕೂಡ ಇವ್ರ ಜೊತೆಗೆ ಫೋಟೋಸ್ ತೊಗೊಂಡಿನಿ. ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿದ್ದೀರಾ ಅಂತ. ಸೊ ನನಗಂತೂ ತುಂಬ ಖುಷಿ ಆಯಿತು ಕೆಲವು ಸೆಲೆಬ್ರಿಟಿಗಳೆಲ್ಲ ನೋಡಿ. ಹಾಗೆ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿತ್ತು. ಅವ್ರ ಮನೆಯವರೆಲ್ಲರೂ ಫೋಟೋಸ್ ತೊಗೋತಾಯಿದ್ರು. ವಾಯ್ಸ್ ಅಪ್ಲೋಡ್ ಮಾಡೋಕ್ಕಾಯ್ತಲ್ಲ, ಮಾತಾಡಿದ್ದೆ ನಾನು ಸ್ವಲ್ಪ, ಅದನ್ನು ಕೂಡ ಅಪ್ಲೋಡ್ ಮಾಡೋಕ್ಕಾಯ್ತಲ್ಲ. ನಮ್ಮ ಅಣ್ಣ ಕೂಡ ಹಾಗೆ ಫೋಟೋ ತೊಗೊಂಡ್ರು ಅವರಿಬ್ಬರ ಜೊತೆಗೆ. ಅದೆಲ್ಲ ನೋಡಿ ಚೌಟ್ರಿ ಅಂತೂ ತುಂಬ ದೊಡ್ಡ ಚೌಟ್ರಿ ನಮ್ಮ ಹಾಸನಲ್ಲೇ, ತುಂಬ ಫೇಮಸ್ಸು. ಸ್ವಲ್ಪ ಖಾಲಿ ಆದಮೇಲೆ ನಾನು ಅದು ವಿಡಿಯೋಸ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಅಂತೂ ಎದ್ದು ಬಂದಿರಲಿಲ್ಲ. ಹಾಗೆ ಧರ್ಮರಾಜ್ ಸರ್ ಕೂಡ ಬರ್ತಾಯಿದ್ರು, ಅವ್ರದ್ದು ಕೂಡ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನಾನು. ಯಾಕೆಂದರೆ ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಇರೋದ್ರಿಂದ ಅವ್ರು ಆ ಕಡೆಯಿಂದ ಬರಬೇಕಾದ್ರೆ ಅವ್ರ ಜೊತೆಗೆ ನಿಂತ್ಕೊಂಡು ನಾವು ಫೋಟೋ ತೊಗೊಳ್ಳೋಣ, ಸೆಲ್ಫಿ ತೊಗೊಳ್ಳೋಣ ಅನ್ನೋ ಕ್ಯೂರಿಯಸ್ ಇರುತ್ತಲ್ಲ ಎಲ್ಲರದ್ದು. ಹಾಗೆ ನಮ್ಮದು ಫೋಟೋ ಸೆಲ್ಫಿ ತೊಗೊಂಡು ಅದ್ರ ಜೊತೆಗೆ ಅವ್ರ ಜೊತೆ ಸ್ವಲ್ಪ ಮಾತಾಡಿದ್ವಿ. ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೀರಾ ಸರ್ ಅಂತ. ನಾವು ಕೂಡ ಅಷ್ಟರ ಮಟ್ಟಿಗೆ ಬೆಳೆಯೋಣ, ಎಲ್ಲ VIP ಹೆಂಗೆ ಅಲ್ಲಿ ಸಾಂಗ್ಗಳು ಹಾಕಿರಲಿಲ್ಲ ಅಂತಂದರೆ ಪ್ರತಿಯೊಂದು ವೀಡಿಯೋಸು ಮಾತಾಡಿರೋದು ಎಲ್ಲದನ್ನು ನಾನು ಹಾಗೆ ಹಾಕ್ಬೋದಿತ್ತು. ಸಾಂಗ್ ಇರೋದ್ರಿಂದ ಕಾಪಿರೈಟ್ ಬರುತ್ತೆ ಅನ್ನೋ ಭಯ ಅಂತೂ ಖಂಡಿತ ಇರುತ್ತಲ್ವ. ಸೊ ಎಲ್ಲರೂ ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ನಾಟ್ ಬ್ಯಾಡ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ತುಂಬ ಚೆನ್ನಾಗಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನು ಅಂತಂದರೆ, ತುಂಬ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಅಪ್ಪಾಜಿನೂ ಬಂದರು, ಹಾಗೆ ಪಾಪನೂ ಬಂದರು, ನನ್ನ ಮಗಳು ಕೂಡ ಬಂದರು. ನನ್ನ ಮಗಳ ಜೊತೆಗೂ ಹಾಗೆ ವಿಡಿಯೋ ಫೋಟೋ ಎಲ್ಲ ಫುಲ್ ವಿಡಿಯೋ ಅಂದರೆ ಉದ್ದುದ ಮಾಡಿರೋದ್ರಿಂದ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೀನಿ. ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಹಾಗೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲೇ ಯಾವಾಗಲೇ ಆಗಿರಲಿ, ನಾವು ವ್ಲಾಗ್ ಮಾಡಬೇಕು ಅಂತಂದರೆ ಎಲ್ಲರ ಜೊತೆ ಬೆರೆಯೋದಕ್ಕಿಂತ ನಮ್ಮದೇ ಆದ ಲೋಕ, ನಮ್ಮದೇ ಆದ ಪ್ರಪಂಚದಲ್ಲಿರ್ತೀವಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದೆಲ್ಲ ಮುಗಿಸಿ ನಾವು ಫ್ಯಾಮಿಲಿ ಫೋಟೋಗೆ ಹೋದ್ವಿ. ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಕುಟುಂಬ ಇದು. ಆ್ಯಕ್ಚುಲಿ ನಮ್ಮ ಕುಟುಂಬದಲ್ಲಿ ನಾವು ಇಷ್ಟೇ ಜನ ಇರೋದು. ನಮ್ಮ ಫ್ಯಾಮಿಲಿ ಫೋಟೋ ತೊಗೊಳಕ್ಕಾಗಲಿಲ್ಲ, ಆ್ಯಕ್ಚುಲಿ ಬ್ಯುಸಿ ಇರೋದ್ರಿಂದ. ಎಲ್ಲ ಬಂದರು, ಊಟ ಮಾಡಿದ್ರು, ಹೊರಟುಬಿಟ್ರು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ನಮ್ಮ ಕುಟುಂಬದಲ್ಲಿ ನಾವು ಫೋಟೋ ತೊಗೊಂಡ್ವಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಊಟಕ್ಕೆ ಬಂದ್ವಿ. ಕಾಮನ್ನಾಗಿ ಮದುವೆಗೆ ಹೋದ್ಮೇಲೆ
ಹೊಟ್ಟೆ ಹಶ್ವಂತೂ ಆಗೇ ಆಗುತ್ತೆ. ತುಂಬ ಲೇಟ್ ಆಗಿತ್ತು ನಾವು ಬಂದಾಗ, ಎಲ್ಲರದ್ದು ಊಟ ಮುಗ್ದಿತ್ತು. ಫೈನಲಾಗಿ ಬಂದ್ವಿ ಅಂತಲೇ ಹೇಳ್ಬೋದು. ಫೈನಲಾಗಿ ನಮ್ಮ ಇಡೀ ಕುಟುಂಬದಲ್ಲಿ ಇರೋವಂಥವರೆಲ್ಲ ಕೂತಿದ್ರು, ಫ್ಯಾಮಿಲಿ ಅಂದರೆ ಟೋಟಲ್ ಫ್ಯಾಮಿಲಿ ಎಲ್ಲ ಕೂತ್ಕೊಂಡಿದ್ರು. ಒಂದೇ ಸರಿ ಕೂತ್ಕೊಂಡ್ವಿ ಅಂತ ಹೇಳ್ಬಹುದು. ಯಾಕೆ ಅಂತಂದರೆ ನಮಗೆ ಗೊತ್ತಿಲ್ಲ ಎಷ್ಟೊಂದು ಜನದ ಊಟ ಆಗಿರಲಿಲ್ಲ ಅಂತ, ಬಟ್ ಒಂದೇ ಸರಿ ಬಂದಿದ್ದೀವಿ ಊಟಕ್ಕೆ, ಅದು ಖುಷಿ ಆಗ್ತಾ ಇದೆ. ಆಮೇಲೆ ಅಲ್ಲಿ ಒಬ್ರಿಗೊಬ್ರು ಮಾತಾಡಿಸ್ತಾ ಇರ್ತೀವಿ. ಅಲ್ಲಿ ಏನು ಮಾತಾಡ್ತಾ ಇರ್ತಾರೆ ಅಂತ ಸೌಂಡ್ ಇರುತ್ತಲ್ಲ, ಸೌಂಡಲ್ಲಿ ಕೇಳಿಸ್ತಾ ಇರಲ್ಲ. ತರಾವರಿ ಊಟಗಳನ್ನ ಊಟ ಮಾಡಿ, ಮಾಮೂಲಿ ತುಂಬ ಜಾಸ್ತಿನೇ ಐಟಮ್ಸ್ ಇತ್ತು ಊಟ. ಮೊದಲು ಸೂಪ್ ಕೊಟ್ಟರು, ಸೂಪ್ ಕುಡಿದ್ವಿ. ಅದಾದಮೇಲೆ ಕೆಲವೊಂದೊಂದು ಐಟಮ್ಸ್ ಬಂತು, ಅದೆಲ್ಲನೂ ತಿಂದ್ವಿ. ಅದರಲ್ಲೂ ಏನು ಅಂತಂದರೆ ನನಗೆ ಈ ಟೈಮಲ್ಲೇ ಕರೆಕ್ಟಾಗಿ ತುಂಬ ಫೀವರ್ ಆ್ಯಂಡ್ ಕೋಲ್ಡ್, ಸಿಕ್ಕಾಬಟ್ಟೆ ಕೋಲ್ಡ್ ಆಗಿತ್ತು. ಆದರೂ ಸ್ವಲ್ಪ ಊಟ ಮಾಡಿದೆ ಅಂತಲೇ ಹೇಳ್ಬೋದು. ಮದುವೆಯಲ್ಲಿ ಕೆಲವು ಊಟಗಳಂತೂ ಚೆನ್ನಾಗಿರಲ್ಲ, ಬಟ್ ಓಕೆ, ಇದಂತೂ ತುಂಬ ಚೆನ್ನಾಗಿತ್ತು. ಸೊ ತರಾವರಿ ಊಟಗಳನ್ನ ಮಾಡಿ ಅಲ್ಲಿಂದ ಮುಂದೆ ಶಾಸ್ತ್ರ ಏನೇನಾಗುತ್ತೆ ಅಂತ ನೋಡಬೇಕಲ್ಲ, ಅದಕ್ಕೆ ಮುಗಿಸಿದ್ವಿ ಅಂತ ಹೇಳ್ಬೋದು. ಹಾಗೆ ಬಂದ್ವಿ. ನೆಕ್ಸ್ಟು ಅದೆಲ್ಲ ಆದಮೇಲೆ, ರಿಸೆಪ್ಷನ್ ಎಲ್ಲ ಆದಮೇಲೆ, ಊಟ ಗೀಟ ಮುಗಿಸಾದ್ಮೇಲೆ ಬಳೆಶಾಸ್ತ್ರಗಳು ಮಾಡ್ತೀವಿ. ಅಂದರೆ ನಮ್ಮ ಕಂಪಲ್ಸರಿ ಚೌಟ್ರಿಯಲ್ಲೇ ಬಳೆಶಾಸ್ತ್ರ ಆಗೋದ್ರಿಂದ ಚೌಟ್ರಿಯಲ್ಲೇ ಬಳೆಶಾಸ್ತ್ರ ಮಾಡೋದು. ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಇರ್ತಾರೆ. ಬಳೆಶಾಸ್ತ್ರ ಮುಗಿಸ್ಕೊಂಡೇ ಹೋಗೋದ್ರಿಂದ ಚೆನ್ನಾಗಿರುತ್ತೆ. ಬಳೆಶಾಸ್ತ್ರ ಇದೆಲ್ಲ ಇರುತ್ತೆ. ರಿಸೆಪ್ಷನ್ ಮಾಡಿದರು ನಮ್ಮ ಫ್ಯಾಮಿಲಿಲಿ. ರಿಸೆಪ್ಷನ್ ಮಾಡ್ತಾ ಇರಲಿಲ್ಲ ಫಸ್ಟೆಲ್ಲ, ಇವಾಗ ಅದು ರಿಸೆಪ್ಷನ್ ಹಿಂದಿನ ಮಾಡೋದ್ರಿಂದ ಮಿಸ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನನ್ನ ಬ್ಲಾಗ್ ಅಂತೂ ತುಂಬ ಇಷ್ಟಪಡ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಮಿಸ್ ಮಾಡ್ದಲೇ ನೋಡಿದ್ರೆ ನಿಮಗೆ ನಮ್ಮ ಸೈಡ್ ನಡೆಯುವಂಥ ಮದುವೆ ಬಗ್ಗೆ ಪ್ರತಿ ಡೀಟೇಲಾಗಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಜೊತೆಗೆ ಶಾಸ್ತ್ರಗಳು ಏನು ಮಾಡ್ತಾರೆ, ನಮ್ಮ ಹಾಸನ ಸೈಡಲ್ಲಿ ಯಾವ ರೀತಿ ಸಂಪ್ರದಾಯ ಶಾಸ್ತ್ರಗಳು ನಡೆಯುತ್ತೆ ಅಂತ ನಾನು ಪಿನ್ ಟು ಪಿನ್ ಮಿಸ್ ಮಾಡ್ದಲೇ ವಿಡಿಯೋಸ್ ಮಾಡಿದ್ದೀನಿ. ಸೊ ನೋಡಿ, ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ, ಬೆಳೀತಿರುವಂತಹ ಯುವ ಪ್ರತಿಭೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಗುಡ್ ಕಮೆಂಟ್ಗಳನ್ನ ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದು ಮುಂದುವರೆದ ಭಾಗ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಅಂತ ಡೋಂಟ್ ಮಿಸ್ ಅಂತ ಹೇಳ್ತಾ, ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ಟೇಕ್ ಕೇರ್ ಆಲ್. ಮಿಸ್ ಯು, ಲವ್ ಯು.